ಇನ್ನು ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಕರ್ಮಕಾಂಡ ಒಂದಲ್ಲ ಎರಡಲ್ಲ ಮುಂದುವರಿತಾನೇ ಇದೆ. ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಹೊರಗಡೆಯಿಂದ ನೀರು ತಂದು ಅದರ ದಾಹವನ್ನು ಇಂಗಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಲಿಫ್ಟ್ ಕೆಲಸ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಿಂದ ರೋಗಿಗಳಂತೂ ಪರದಾಡ್ಬಿಟ್ಟಿದ್ದಾರೆ, ಹೈರಾಣಾಗಿದ್ದಾರೆ. ಸೊ ಹೇಗಿದೆ ಅಲ್ಲಿನ ಚಿತ್ರಣ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಇಎಸ್ಐ ಆಸ್ಪತ್ರೆಯ ಕರ್ಮಕಾಂಡ ಮುಂದುವರೆದಿದೆ. ರೋಗಿಗಳಿಗೆ ಕುಡಿಯೋದಕ್ಕೆ ನೀರು ಸಿಗದೆ ಒದ್ದಾಡ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಲಿಫ್ಟ್ಗಳು ಕೂಡ ವರ್ಕ್ ಆಗೋದಿಲ್ಲ. ಕತ್ತಲಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟು, ಬಂದವರಿಗೆ ತುಂಬಾನೇ ಫಜೀತಿ. ಇದು ಇಎಸ್ಐ ಆಸ್ಪತ್ರೆಯ ಕರ್ಮಕಾಂಡದ ಕಥೆಯನ್ನ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತಾನೆ ಬನ್ನಿ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಕರ್ಮಕಾಂಡ ಬಯಲು. ರೋಗಿಗಳಿಗೆ ಕುಡಿಯೋಕೆ ನೀರಿಲ್ಲದೆ ನಿತ್ಯ ನರಕ ಯಾತನೆ. ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಲಿಫ್ಟ್ ವರ್ಕ್ ಆಗ್ತಿಲ್ಲ. ಕತ್ತಲಲ್ಲಿ ಕಾಲ ಕಳೆಯೋ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಪಬ್ಲಿಕ್ ಟಿವಿಯಲ್ಲಿ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಕರ್ಮಕಾಂಡ ಮುಂದುವರೆದಿದೆ. ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ಕುಡಿಯೋದಕ್ಕೆ ನೀರು ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಆಸ್ಪತ್ರೆಯ ಹೊರಗಿನ ಬೇಕರಿ, ಹೋಟೆಲ್ಗಳಿಂದ ನೀರಿನ ಬಾಟಲ್ಗಳನ್ನ ಖರೀದಿಸಿ ರೋಗಿಗಳು ನೀರಿನ ದಾಹ ತೀರಿಸಿಕೊಳ್ತಿದ್ದಾರೆ. ಕುಡಿಯೋಕ್ ಮಾತ್ರ ಅಲ್ಲ, ಆಸ್ಪತ್ರೆಯಲ್ಲಿ ರೋಗಿಗಳು ಶೌಚಾಲಯಕ್ಕೆ ಹೋಗೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ದೊಡ್ಡ ಬಕೆಟ್ಗಳಿಂದ ನೀರನ್ನ ತುಂಬಿಸಿಟ್ಟಿದ್ದು, ಈ ನೀರು ಮುಗಿದ್ರೆ ಮತ್ತೆ 5 ಅಂತಸ್ತಿನ ಬಿಲ್ಡಿಂಗ್ ಇಳಿದು ಕೆಳಗೆ ಬರಬೇಕು. ಆಸ್ಪತ್ರೆಯಲ್ಲಿ ಕರೆಂಟ್ ಕೂಡ ಇಲ್ಲ, ಲಿಫ್ಟ್ ಕೂಡ ವರ್ಕ್ ಆಗ್ತಿಲ್ಲ. ಕತ್ಲಲ್ಲೇ ರೋಗಿಗಳು ಒದ್ದಾಡುವಂತಾಗಿದೆ. ಲಿಫ್ಟ್ ಕೈ ಕೊಟ್ಟಿದ್ರಿಂದ ಕುಂಟುತ್ತಾ ಆಸ್ಪತ್ರೆಗೆ ಬಂದವರು ಮೆಟ್ಟಿಲು ಹತ್ತೋ ಸ್ಥಿತಿ ಬಂದಿದೆ. ಚಿಕ್ಕ ಮಕ್ಕಳು ಇರ್ತಾರೆ ಹಾಸ್ಪಿಟ್ಲಲ್ಲಿ, ಮತ್ತು ಪ್ರೆಗ್ನೆಂಟ್ ಇರ್ತಾರೆ. ಕರೆಂಟ್ 20 ಸತಿ ಹೋಗಿ ಬರ್ತೈತೆ. ಚಿಕ್ಕ ಮಕ್ಕಳು ಐಸಿಯುವಲ್ಲಿ ಇರ್ತಾರೆ. ಆದರೆ ಕರೆಂಟ್ ಬಂದರೆ ಚಿಕ್ಕ ಮಕ್ಕಳು ಪ್ರಾಬ್ಲಮ್ ಆಗಲ್ವಾ? ಕುಡಿಯೋದಕ್ಕೂ ನೀರಿಲ್ಲ, ಬಾತ್ರೂಮ್ಗೂ ನೀರಿಲ್ಲ. ಅಂಗಡಿ ಒಳಗೆ ಹೋದರೆ ಅಂಗಡಿ ನೈಟ್ ಟೈಮು ಕ್ಲೋಸ್ ಮಾಡಿರ್ತಾರೆ. ನಾವು ಬೇರೆ ಕಡೆ ಎಲ್ಲಿಂದ ತರೋಕ್ಕಾಗೋ ಸರ್? ದೂರ ಬಾರ. ಮತ್ತು ಬೇರೆ ಊರ್ಲಿದ್ದ ಬಂದಿರ್ತಾರೆ, ಅವ್ರಿಗೆ ಏನು ಫೆಸಿಲಿಟಿ ಇಲ್ಲ. ಹಾಸ್ಪಿಟ್ಲು ಕ್ಲೀನಾಗಿಲ್ಲ. ಆಸ್ಪತ್ರೆಯಲ್ಲಿರುವಂತಹ ಬೋರ್ವೆಲ್ಗಳು ಬತ್ತಿ ಹೋಗಿರೋದ್ರಿಂದ ಈ ಸಮಸ್ಯೆ ಶುರುವಾಗಿದೆ. ನಿತ್ಯ 7-8 ಟ್ಯಾಂಕರ್ಗಳಿಂದ ಆಸ್ಪತ್ರೆಗೆ ನೀರು ಪೂರೈಸಿದ್ರೂ ಸಾಕಾಗ್ತಿಲ್ಲ. ಆಸ್ಪತ್ರೆಯ ವಾಟರ್ ಪ್ಲಾಂಟ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. ಪ್ರಶ್ನಿಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಂತ ಆಸ್ಪತ್ರೆಯ ಸಿಬ್ಬಂದಿ ಗದರ್ತಾರಂತೆ. ರಾತ್ರಿ ಹೊತ್ತು ವಿದ್ಯುತ್ ಇಲ್ಲದೆ ಫ್ಯಾನ್ಗಳನ್ನ ಹಾಕಿಕೊಳ್ಳಲಾಗದೆ ಸೆಕೆಯಲ್ಲೇ ಮಲಗೋ ಪರಿಸ್ಥಿತಿ ಬಂದಿದೆ. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ನೀರು ಸಿಗದ ಹಿನ್ನೆಲೆಯಲ್ಲಿ ರೋಗಿಗಳ ಸಂಬಂಧಿಕರು ವಾಟರ್ ಬಾಟಲ್ಗಳನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಿದ್ದಾರೆ. ನೀರು ಬರ್ತಿದೆಯಾ? ಪೇಷಂಟ್ರು ಇಲ್ಲಿಗೆಲ್ಲೂ ನೀರು ಬರ್ತಲ್ಲ. ಎಷ್ಟು ಜನ ಇದೆ? ಅಲ್ಲಿ ಬರ್ತಲ್ಲ, ಅದೇ ಹಿಡ್ಕೊಂಡು ಪಕ್ಕದಕ್ಕೆ ಹೋಗಿ ಹಿಡ್ಕೊಂಡ್ಬರ್ತಾರ? ಇಲ್ಲಿಲ್ಲ. ಕರೆಂಟು ಅದೇ ಇವತ್ತು ಸಂಡೆ ಅಂತ ತೆಗ್ದಿದೆ. ಏನೋ ಪವರ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಈಗ ನೀರು ಮತ್ತೆ ಹೆಂಗೆ ನಿಮಗೆ ಪ್ರಾಬ್ಲಮ್? ಅದೇ ಹೋಗಿ ಹಿಡ್ಕೊಂಡು ಕೊಡಬೇಕು. ಅಟೆಂಡ್ರ್ ಕಡೆಯವರು ಹೋಗ್ಬೇಕಾ ನಿಮ್ಮ ಕಡೆ? ಒಂದೊತ್ತಂತ ಇರೋಕ್ಕಿಲ್ಲ, ನೈಟಲ್ಲಿ ಸೆಕೆ ಆಗುತ್ತೆ. ನೈಟಲ್ಲಿ ಇರೋಕ್ಕೆ ಇನ್ನು ಒಂದು ವಾರದಿಂದ ನೀರಿಲ್ಲ, ಲಿಫ್ಟ್ ವರ್ಕ್ ಆಗ್ತಿಲ್ಲ. ಆದ್ರೂ ಆಡಳಿತ ಮಂಡಳಿ ಮಾತ್ರ ಕ್ಯಾರೆ ಅಂತಿಲ್ಲ. ಲಿಫ್ಟ್ ಕಾರ್ಯಾಚರಣೆ ಇಲ್ಲದ ಕಾರಣ 5 ಅಂತಸ್ತಿನವರೆಗೂ ಮೆಟ್ಟಿಲುಗಳ ಮೂಲಕವೇ ನಡ್ಕೊಂಡು ಹೋಗುವ ಸ್ಥಿತಿ ಇದೆ. ಕೇವಲ ಒಂದು ಲಿಫ್ಟ್ ಮಾತ್ರ ಕೆಲಸ ಮಾಡ್ತಾ ಇತ್ತು. ಅದರ ಸೇವೆ ಪಡೆಯೋಕೆ ನಿಮಿಷಗಟ್ಟಲೆ ಕಾಯಬೇಕಾಗಿದೆ. ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತುಕೊಂಡು ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಪೂರೈಸಬೇಕಾಗಿದೆ. ಕಳೆದೊಂದು ವಾರದಿಂದ ಕೂಡ ಆಸ್ಪತ್ರೆಯ ಅಧ್ವಾನದಿಂದ ರೋಗಿಗಳು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ ಕೊಡುವಂಥ ಯಾವ ಪ್ರಯತ್ನಗಳು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ರೋಗಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸೊ ಇನ್ಮುಂದಾದರೂ ಕೂಡ ರೋಗಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗೆ ಇಲ್ಲಿನ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಕೊಡುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.